ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಳ ದಿವಸ ಆಯಿತು ವಿಡಿಯೋ ಮಾಡಿಲ್ಲ, ಯಾರು ಏನೋ ಅನ್ಕೋಬೇಡ್ರಿ. ಸೊ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಫಸ್ಟ್ ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಸಾರಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೇಕಂತ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀನಿ. ನೀವು ಮಾಡ್ಕೊಲಿಕತ್ತೀರ ಅಂತ ಅನ್ಕೋತೀನಿ. ಸೊ ಅದ್ರ ಸಂಬಂಧಪಟ್ಟಂಗೆ ಒಂದಿಷ್ಟು ನಾನು ಶಾಪಿಂಗನ್ನು ಮಾಡಿದ್ದೀನಿ. ಅದು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಆಮೇಲೆ ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೋದಕ್ಕೆ ಒಂದು ಸಣ್ಣದೊಂದು ಹೇಳ್ತೀನಿ ನಿಮಗೆ. ಏನಾಯಿತು ಅಂದರೆ, ಶ್ರಾವಣ ಸ್ಟಾರ್ಟ್ ಆಯಿತು. ಶ್ರಾವಣ ಸ್ಟಾರ್ಟ್ ಆದಮೇಲೆ ಹಬ್ಬ ಬಂತು. ಅದಕ್ಕಿಂತ ಹಿಂದೆ ನಮ್ಮ ಅಮ್ಮಗೆ ಸ್ವಲ್ಪ ಆರಾಮಿರಲಿಲ್ಲ. ಸೊ ಅದೆಲ್ಲ ಒಂದಾದ್ಮೇಗೊಂದು ಕಂಟಿನ್ಯೂಸ್ ಆಗಿ ಬರೋದ್ರಿಂದ ನನಗೊಂದು ಸ್ವಲ್ಪ ಟೈಮ್ ಕವರೇಜ್ ಆಗಲಿಲ್ಲ, ಯಾಕಂದರೆ ನಾನು ಸ್ಕೂಲಿಗೆ ಬೇರೆ ಹೋಗ್ತೀನಿ. ಅದಾದಮೇಲೆ ಇನ್ನೊಂದು ಏನಾಯಿತು ಅಂದರೆ, ಇವಾಗ ಮನೆ ಕನ್ಸ್ಟ್ರಕ್ಷನ್ ನಡೆದದಲ್ಲ, ಆ ಮನೆಯದು ಫಸ್ಟ್ ಫ್ಲೋರಿಂದು ಛತ್ತಾಯಿತು. ಅದಾದಮೇಲೆ ಬೋರ್ ಪೂಜೆ ಮಾಡ್ಕೊಂಡ್ವಿ. ಅದಾದಮೇಲೆ ಚೌಕಟ್ಟನ್ನು ಇಟ್ಕೊಂಡ್ವಿ, ಅಂದರೆ ಹೊಸ್ಕಲ್ಲು ಅಂತಾರಲ್ಲ, ಹೊಸ್ಕಲ್ಲನ್ನು ಇಟ್ಕೊಂಡ್ವಿ. ಟೋಟಲಾಗಿ 4 ಕೆಳಗೆ ಮನೆದು ದೇವ್ರ ಮನೆದು, ಮೇಲೆ ಮನೆದು ದೇವ್ರ ಮನೆದು ಹೊಸ್ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡಿದ್ವಿ. ಆಮೇಲೆ ಬೋರ್ ಪೂಜೆ ಮಾಡ್ಕೊಂಡ್ವಿ ನಾವು. ಸೊ ಇದೆಲ್ಲ ಆಗೋದ್ರಿಂದ ನನಗೆ ಒಂದು ಸ್ವಲ್ಪ ಯಾವುದಕ್ಕೂ ಟೈಮು ಇದಾಗಲಿಲ್ಲ. ಹಬ್ಬಗಳು ಬಂತು. ಸೊ ಹೀಗಾಗಿ ಸ್ವಲ್ಪ ತೊಂದರೆ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ಹಾಕಬೇಕನ್ನೋ ಪ್ರಯತ್ನದಲ್ಲಿ ನಾನು ಇರ್ತೀನಿ. ಸೊ ಬರೀ ಇವಾಗ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂಥೇಳಿ ಸಣ್ಣ ವಿಡಿಯೋಲ್ಲೇ ನಿಮಗೆ ನಾನು ತೋರಿಸ್ತೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಅಕ್ಷಯ ತೃತೀಯ ದಿವಸ ನಾನು ಏನು ತೊಗೊಂಡೆ ಅಂತ ಶಾಪಿಂಗು. ಅದರಲ್ಲಿ ನಾನು ಹೇಳಿದೆ ಒಂದು ಲಕ್ಷ್ಮೀ ವಿಗ್ರಹವನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ನಿಮಗೆ ಆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ತೋರಿಸಿಲ್ಲ ಅಂತ ಜಸ್ಟ್ ಒಂದು ಫೋಟೋ ಹಾಕಿದ್ದೆ ನಾನು ನಿಮಗೆ. ಸೊ ಅದು ವಿಡಿಯೋ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬರೀ. ಆ ವಿಡಿಯೋ ಅಲ್ಲಿ ಇರೋಂತಹ ವಿಗ್ರಹನೇ ಇದು. ಸೊ ಇದು ಲಕ್ಷ್ಮಿ, ಗಣೇಶ, ಸಣ್ಣ ಲಕ್ಷ್ಮಿ, ಈ ವಿಗ್ರಹವನ್ನು ನಾನು ಆ ದಿನ ಪರ್ಚೇಸ್ ಮಾಡಿರೋಂಥದ್ದು. ನೋಡಿದ್ರೆ ನೀವು. ಸೊ ಇದು ನೋಡೋಕ್ಕೆ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಇದ್ರದ್ದು ಬ್ಯೂಟಿ, ಆ ಲಕ್ಷಣ, ಆ ಒಂದು ಸಣ್ಣ ಕಾರ್ವಿಂಗ್ ಏನಿದೆಯಲ್ಲ, ಅದು ಮಸ್ತಾಗೈತೆ ಇದ್ರದ್ದು. ನೋಡಿರಿ, ನಿಮ್ಗೆ ಕಾಣಲಿಕ್ಕೆ ಅಂತ ಅನ್ಕೋತೀನಿ. ಸೂಪರಾಗೈತೆ ಇದು. ಸೊ ಇದು ಜಾಯಲ್ ಕಾಸಲ್ಲಿ ತೊಗೊಂಡಿದ್ದು. ಸೊ ಗಟ್ಟಿ ಐತೆ, ಒಳಗಡೆ ಸ್ವಲ್ಪನೇ ಜಾಗ ಇದೆ. ಅದ್ರ ವೇಟ್ ಮಾತ್ರ 11 ತೊಲೆ ಅಂದರೆ ಎಷ್ಟು ಅಂತೀರಿ ನೀವು? 11 ತೊಲೆ ಇದೆ, ಅಷ್ಟು ವೇಟ್ ಇದೆ ಇದು. ಚೆನ್ನಾಗಿದೆ. ಸಣ್ಣ ಕಾರ್ವಿಂಗ್ ಹಿಡ್ಕೊಂಡು ಕೂಡ ಎಲ್ಲನೂ ಸೂಪರಾಗಿದೆ. ಇದರಲ್ಲಿ ನೀವು ನೋಡ್ಬೋದು, ಆಭರಣ ಆಯಿತು, ಮುಖ ಆಯಿತು, ಹಿಂದೆ ಕಿರೀಟ, ಪ್ರಭಾವಳಿ ಆಯಿತು, ಲಕ್ಷ್ಮಿ ಕೈಗಳು, ಕೈಯಲ್ಲಿರೋಂಥ ಕಮಲಗಳು ಎಲ್ಲವನ್ನು ನೋಡ್ರಿ ನೀವು, ಬಳೆಗಳು ಎಲ್ಲನೂ ನೀಟಾಗಿ ಇದರಲ್ಲಿ ಮಾಡಿದೆ. ಸೊ ಅದನ್ನು ನಾನು ಈ ಶ್ರಾವಣದಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಬಂದೆ ದೇವ್ರ ಲಕ್ಷ್ಮೀ ಗುಡಿಯಲ್ಲಿ ಹೋಗಿ. ಸೊ ಇದೆಲ್ಲ ಒಂದಾದ್ಮೇಲೆ ಒಂದು ಮಾಡ್ತಾ ಇರೋದ್ರಿಂದ ನನಗೊಂದು ಸ್ವಲ್ಪ ಇದಾಗಿಲ್ಲ. ಆಮೇಲೆ ಇವು ಚಿಕ್ಕ ಮೂರ್ತಿಗಳು ಭಾಳ ದಿವಸ ಆಯಿತು, ಇವನು ಕೂಡ ತೊಗೊಂಡು ಇವಕ್ಕೂ ಕೂಡ ಅಭಿಷೇಕ ಮಾಡಿಸ್ಕೊಂಡು ಬಂದೆ ನಾನು. ಸೊ ಇದು ಗಣೇಶನ ವಿಗ್ರಹ, ಇದು ಪೂರ್ತಿ ಗಟ್ಟಿ. ಇದು ಲಕ್ಷ್ಮೀ ವಿಗ್ರಹ, ಇದು ಕೂಡ ಪೂರ್ತಿ ಗಟ್ಟಿ. ಯಾವಾಗೂ ವಿಗ್ರಹಗಳು ಒಂದು ಮುಷ್ಟಿ ಮಾತ್ರ ಇರಬೇಕಂತ ಹೇಳ್ತಾವರಲ್ಲ. ಸೊ ಅದು ಈ ಥರ ವಿಗ್ರಹಗಳು ನೋಡ್ರಿ, ಸಣ್ಣ ಪುಟ್ಟ ಈ ಥರ ವಿಗ್ರಹಗಳು. ಇದು ಗಣೇಶಂದು, ಇದು ಲಕ್ಷ್ಮಿಯ ವಿಗ್ರಹ. ಸೊ ಇಷ್ಟು ನಾನು ಮೊನ್ನೆ ನಾನು ಪೂಜೆ ಮಾಡಿದಾಗ ಇದನ್ನೆಲ್ಲ ಕೂಡ ನಾನು ಇಟ್ಕೊಂಡೆ, ಅಭಿಷೇಕ ಮಾಡಿಸ್ಕೊಂಡು ಬಂದು. ಸೊ ಇವನ್ನ ಕೂಡ ನಾನು ಇಟ್ಕೊಂಡೆ. ಅದಾದಮೇಲೆ ಪ್ರತಿ ವರ್ಷ ಕೂಡ ನಾನು ಒಂದು ಅಂದರೆ ತಿಂಗಳ ಅಥವಾ ಇಷ್ಟಿಷ್ಟು ದುಡ್ಡುಗಳನ್ನು, ಪೂಜೆಗೆ ಇಟ್ಟಿದ್ದ ದುಡ್ಡುಗಳನ್ನು ಒಂದಿಷ್ಟಿಷ್ಟು ನಾನು ಸೇವಿಂಗ್ಸ್ ಮಾಡ್ತಾ ಹೋಗ್ತೀನಿ. ವರ್ಷಕ್ಕೆ ಒಂದು ಸತಿನಾದರೂ ಬೆಳ್ಳಿದು ಏನಾದರೂ ಸಣ್ಣ ಪುಟ್ಟ ಸಾಮಾನುಗಳನ್ನು ತೊಗೊಳ್ಳೋಣ ಅಂಥೇಳಿ. ಯಾಕಂದರೆ ಒಂದೇ ಸತಿ ಎಲ್ಲನೂ ತೊಗೊಳಿಕ್ಕಾಗೋದಿಲ್ಲ, ಅದರಲ್ಲಿ ಈಗಿನ ರೇಟಿಗಂತೂ ತೊಗೊಳಿಕ್ಕಾಗೋದಿಲ್ಲ. ಹಾಗಾಗಿ ಆ ಸೇವಿಂಗ್ಸಲ್ಲೇ ಇಷ್ಟಿಷ್ಟು ದುಡ್ಡು ಅಂತ ಇಟ್ಕೊಂಡಿರ್ತೀನಿ. ಆ ದುಡ್ಡಲ್ಲಿ ಒಂದು ಏನು ಬರುತ್ತಾ ಅದನ್ನು ನಾನು ತೊಗೊಂಡಿರ್ತೀನಿ. ಸೊ ಈ ಸತಿ ನಾನು ತೊಗೊಂಡಿರೋಂಥದ್ದು, ನನ್ನ ಹತ್ರ ಇದು ಇರಲಿಲ್ಲ ಫ್ರೆಂಡ್ಸ್. ಈ ಒಂದು ದೀಪವನ್ನು ನಾನು ತೊಗೊಂಡಿದ್ದೀನಿ, ಕಾಮಾಕ್ಷಿ ದೀಪ. ಇದನ್ನು ಕೂಡ ನಾನು ಇದರಲ್ಲಿ ಲಕ್ಷ್ಮೀ ಗುಡಿಯಲ್ಲಿ ಇದಕ್ಕೂ ಕೂಡ ನಾನು ಅಭಿಷೇಕ ಮಾಡಿಸ್ಕೊಂಡು ಬಂದೀನಿ. ಸೊ ಇದು ನೋಡ್ಕೋಬೇಕು. ಆಮೇಲೆ ಇದು ತೊಗೋಬೇಕಾದ್ರೆ ಇದೆಲ್ಲ ಪ್ರಭಾವಳಿ ಎಲ್ಲ ನೋಡಿಕೊಂಡು, ಲಾಭ ನಷ್ಟನ ನೋಡಿಕೊಂಡು ತೊಗೋಬೇಕು ಅಂತ ಹೇಳ್ತಾರೆ. ಎಷ್ಟು ಇದ್ವಲ್ಲ ಅಂಗಡಿಯಲ್ಲಿ, ಎಲ್ಲನೂ ಲೆಕ್ಕ ಹಾಕ್ಕೊಂಡು, ಅಂದರೆ ಎಲ್ಲನೂ ಒಂದೇ ಅಳತೆಯಲ್ಲಿ ಮಾಡಿರ್ತಾರೆ. ಮಾಡೋರು ಕೂಡ ಕರೆಕ್ಟಾಗಿ ಒಂದೇ ಅಳತೆಯಲ್ಲಿ ಮಾಡಿರ್ತಾರೆ. ನಾವು ಎಣಿಸ್ಬೇಕಾದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಅಲ್ಲಿ ನಾವು ಹಿಂದ್ಗಡೆಯಿಂದ ನೋಡಿದರೆ ನಿಮಗೆ ಇಲ್ಲಿಂದ ಕೌಂಟಿಂಗ್ಸ್ ನೀಟಾಗಿ ಬರ್ತದೆ. ಸೊ ಅದೇ ರೀತಿಯಲ್ಲೇ ನೋಡಿಕೊಂಡು
ಇವ್ನ ಮಾತ್ರ ಎಣಿಸ್ಬೇಕು, ಇದನ್ನು ಎಣಿಸ್ಬಾರ್ದು, ಮತ್ತು ಈ ಕಡೆಯಿಂದ ಎಣಿಸ್ಬೇಕು. ಸೊ ಇದು ಒಂದು ತೊಗೊಂಡಿರೋಂಥದ್ದು. ಸೊ ಇದು ಸುಮಾರು ನನಗೆ 71 ಗ್ರಾಮ್ ಇದೆ ನೋಡಿ, 71.8 ಗ್ರಾಮ್ ಇದೆ, ಅಂದರೆ ಹತ್ತಿರ 72 ಗ್ರಾಮ್ ಇದೆ. ಇದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದು ಕೂಡ ಒಂದು ತೊಗೊಂಡೆ. ಹೇಳಿದ್ನಲ್ಲ, ವರ್ಷಕ್ಕೆ ಒಂದೊಂದು ಈ ಥರ ಸಣ್ಣ ಪುಟ್ಟದು ತೊಗೊಳ್ಬೇಕು ಅನ್ನೋ ಒಂದು ನನ್ನ ಒಂದು ಇದು ಕಲೆಕ್ಷನ್ಸ್ ಮಾಡ್ಕೋಬೇಕು ಅಂತಂದರೆ, ಸೊ ಇದೊಂದು ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀನಿ. ಇದೇ ಥರ ನಾನು ಒಂದೊಂದೇ ತಗೋತಾ ಬರ್ತೀನಿ. ಸೊ ಇದು ತೊಗೊಂಡಿರೋಂಥದ್ದು. ಅದಕ್ಕೆ ಸುಮಾರು ನನಗೆ 8,000 ಚಿಲ್ಲರೆ ಬಿತ್ತು, 8,000 ಚಿಲ್ಲರೆ ಏನೋ ಬಿತ್ತು. ಸೊ ಅಷ್ಟು ದುಡ್ಡು ನಾನು ಹೊಂದಿಸಿಟ್ಟಿದ್ದು, ಒಂದಿಷ್ಟು ಪೂಜೆಗೆ ಇಟ್ಟಿದ್ದು, ಅದನ್ನೆಲ್ಲ ಸೇರಿಸ್ಕೊಂಡು ನಾನು ಅದನ್ನು ತೊಗೊಂಬಂದೆ. ಇನ್ನು ಲಕ್ಷ್ಮೀ ಪೂಜೆ ಹತ್ತಿರ ಬಂತು, ವರಮಹಾಲಕ್ಷ್ಮಿ ಹತ್ತಿರ ಬಂದಿರೋದ್ರಿಂದ ಸೀರೆ ಶಾಪಿಂಗ್ ಒಂದು ಮಾಡಬೇಕಿತ್ತು. ಸೊ ಸೀರೆ ಶಾಪಿಂಗ್ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ನಲ್ಲ, ಸೊ ಆವಾಗಲೇ ನಾನು ತೊಗೊಂಡಿದ್ದು. ನಿಮ್ಮ ಇದರಲ್ಲಿ ನೋಡಿರ್ತೀರಿ. ಸೊ ಈ ಒಂದು ಸೀರೆ ನಾನು ತೊಗೊಂಡಿದ್ದು. ಇದು ಚಿಕ್ಕ ಬಾರ್ಡ್ರು ಪಿಸ್ತಾ ಗ್ರೀನ್ ಕಲರಲ್ಲಿದೆ, ಪಿಸ್ತಾ ಗ್ರೀನ್ ಕಲರಲ್ಲಿದೆ ಇದು. ಆಮೇಲೆ ಇದರ ಒಂದು ಶೆರಗು ಮತ್ತು ಬ್ಲೌಸು ಈ ಥರದಲ್ಲಿದೆ. ಇದು ಶೆರಗು, ಪಲ್ಲು. ಮತ್ತು ಗ್ಯಾಸ್ ಬಂದ್ ಮಾಡಿ ಮಾಮ. ಆಮೇಲೆ ಇದು ಬ್ಲೌಸ್ ಪೀಸ್. ಸೊ ಇದು ಬ್ಲೌಸ್ ಪೀಸ್ ನೋಡ್ರಿ ಇದು. ಸೊ ಇದನ್ನು ನಾನು ತೊಗೊಂಡಿರೋಂಥದ್ದು. ಸೊ ಇದು 1500 ಚಿಲ್ಲರೆ ಸಮಥಿಂಗ್ ಬಿತ್ತು. ಸೊ ಇದು ಒಂಥರ ಸಿಲ್ಕ್ ಇದೆ, ಸಿಲ್ಕ್ ಬಟ್ಟೆಯಲ್ಲೇ ಇದೆ. ಸೊ ಇದನ್ನು ನಾನು ತೊಗೊಂಡಿರೋಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಸೀರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಆಲ್ಮೋಸ್ಟ್ ನಾನು ಇದನ್ನೇ ಪೂಜೆಗೆ ಇಡಬೇಕಂತ ಮಾಡೀನಿ. ಸೊ ನೀವು ನನಗೆ ಹೇಳ್ರಿ ಯಾವ ಸೀರೆ ನಾನು ಪೂಜೆಗೆ ಇಡಲಿ ಅಂತ. ಈ ಪಿಸ್ತಾ ಗ್ರೀನ್ ಇಡ್ಲೋ ಅಥವಾ ನಾನು ಈ ಗ್ರೀನ್ ಇಡ್ಲೋ, ಡಾರ್ಕ್ ಗ್ರೀನ್ ಇಡ್ಲೋ ಅಂತ ನೀವು ತೋರಿಸ್ರಿ, ಹೇಳ್ರಿ ನನಗೆ. ಸೊ ಯಾವುದು ಇಡಬೇಕು ಅಂತಂದರೆ ನಾನು ಈ ಸತಿ ಆಲ್ಮೋಸ್ಟ್ 90% ಇದನ್ನೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೇ ಇಡಬೇಕಂತಲೂ ಅಂದ್ಕೊಂಡಿದ್ದೀನಿ, ಇದನ್ನೇ ಇಡ್ತೀನಿ. ಸೊ ಇದು ನನ್ನ ಒಂದು ಇಷ್ಟ. ಇದು ಕಲೆಕ್ಷನ್ನು. ಇದು ಕೂಡ ಹೆಂಗಿದೆ ಅಂದರೆ ಚಿಕ್ಕ ಬಾರ್ಡ್ರ್ ಇದೆ. ಸೊ ಈ ಥರ ಬಾರ್ಡ್ರ್ ಇದೆ. ಇದು ಫುಲ್ಲು ಸೀರೆ ಫುಲ್ಲು ವಿವಿಂಗ್ ಇದೆ. ಇದು ಸೀರೆ ಫುಲ್ಲು ನೈಸ್ ವಿವಿಂಗ್ ಇದೆ. ಇಷ್ಟು ಸಣ್ಣ ನೋಡ್ಬೋದು ನೀವು, ಈ ಥರ ವಿವಿಂಗ್ ಇದೆ. ಇದು ಬ್ಯಾಕ್ ಸೈಡು ಆ ಥರ ಏನು ರಫ್ ಆಗಿಲ್ಲ, ಹಾಕ್ಕೊಂಡ್ರೆ ನಮಗೆ ದಾರ ದಾರ ಅನಿಸ್ತದೆ ಅನ್ನೋಂಗೆ ಏನು ರಫ್ ಆಗಿಲ್ಲ, ಚೆನ್ನಾಗಿದೆ. ಸೀರೆ ಸಾಫ್ಟಾಗಿದೆ, ಮೆತ್ತಾಗಿದೆ. ಇದನ್ನು ನೋಡ್ರಿ, ರೇಷ್ಮೆ ಸೀರೆಗಳಾದಮೇಲೆ ಪ್ಯಾಟರ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬರ್ಬೋದಿಲ್ಲ ಅಂತಲ್ಲ, ಬಟ್ ಆಲ್ಮೋಸ್ಟ್ ನೋಡೋಕ್ಕೆ ಹೆಚ್ಚು ಕಮ್ಮಿ ಇದೇ ರೀತಿ ಇರ್ತವೆ. ವರ್ಷದಿಂದ ವರ್ಷಕ್ಕೆ ನಾವು ಎಷ್ಟು ಸೀರೆ ಹುಡುಕಿದ್ರೂ ಇರೋಂಥ ಸೀರೆಗಳನ್ನು ಡಿಸೈನಲ್ಲೇ ನಾವು ನೋಡಬೇಕಾಗುತ್ತಾ. ಸೊ ಅಂಥ ಡಿಫ್ರೆನ್ಸ್ ಏನು ಬರೋಲ್ಲ. ಹಾಗಾಗಿ ನಾನು ತೊಗೊಂಡಿದ್ದಂಥ ಕೆಲವು ಸೀರೆಗಳು ಹಾಗೆ ಇಟ್ಟಿರ್ತೀನಿ, ಯಾವಾಗಾದರೂ ಇಂಥ ಸಂದರ್ಭ ಬಂದಾಗ ಯೂಸ್ ಮಾಡ್ಲಿಕ್ಕೆ ಬರ್ತದೆ ಅಂಥೇಳಿ. ಅದೇ ರೀತಿ ನಾನು ಈಗ ಮುಂದೆ ಬರೋಂಥ ದೀಪಾವಳಿ ಆಗಿರ್ಬೋದು, ಅದರಲ್ಲಿ ಕೂಡ ಯಾವುದಾದ್ರೂ ಒಂದು ಸೀರೆಯನ್ನು ಆ ಟೈಮಲ್ಲಿ ಯೂಸ್ ಮಾಡ್ಕೋತೀನಿ. ಅದೇ ಥರ ಇದೊಂದು ನೋಡ್ರಿ. ಸೊ ಇದು ಈ ಮೆಹಂದಿ ಕಲರ್ ಇದೆ, ಇದು ಮೆಹಂದಿ ಗ್ರೀನ್ ಇದೆ. ಸೊ ಇದಕ್ಕೆ ಈ ಥರ ಬಾರ್ಡ್ರು, ಈ ಥರ ಶರಗಿದೆ. ಇದ್ರ ಕಾಂಬಿನೇಷನ್ ಈ ಥರ ಇದೆ. ಮೆಹಂದಿ ಗ್ರೀನಿಗೆ ಪರ್ಪಲ್ ಇದೆ. ಸೊ ಪರ್ಪಲ್ಲು ಸೀರೆ ಒಳಗಡೆ ಈ ಥರ ನಿಮಗೆ ಸಣ್ಣ ಪುಟ್ಟ ಬುಟ್ಟಾಸ್ ಎಲ್ಲ ಸಿಗ್ತವೆ ನೋಡೋಕ್ಕೆ. ಆಲ್ಮೋಸ್ಟ್ ನಾವು ಹೇಳಿದ್ನಲ್ಲ, ಏನು ಸೀರೆಗಳು ತೊಗೊಂಡ್ರು ಏನೋ ಒಳಗಡೆ ಒಂದೆರಡು ಡಿಸೈನ್ಸ್ ವ್ಯತ್ಯಾಸ ಬರ್ಬೋದು, ಆದರೆ ವರ್ಷದಿಂದ ವರ್ಷಕ್ಕೆ ಇದೇ ರೀತಿ ಸೀರೆಗಳು ನಮಗೆ ಸಿಗ್ತವೆ. ಸೊ ಅದೇ ನಿಟ್ಟಿನಲ್ಲಿ ಇದು ನೇಯ್ದಿರೋಂಥ ಸೀರೆ ಅನ್ನೋದಕ್ಕೆ ನೋಡ್ರಿ, ಇದೊಂಥರ ಒಂದು ಆ ಝರಿಯಲ್ಲಿನೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಒಂದು ತೊಗೊಂಡಿರೋದು. ನಾನು ಹೇಳಿದಲ್ಲ, ಈ ಎಲ್ಲ ಸೀರೆಗಳು ಹೆಂಗೆ ಅಂದರೆ ನಾನು ಏನಾದರೂ ಪೂಜೆ ಪುನಸ್ಕಾರಗಳು ಮಾಡಿದಾಗ ಅಥವಾ ಎದಕ್ಕಾದ್ರೂ ಬೇಕಾದಾಗ ಯೂಸ್ ಆಗುತ್ತೆ ಅನ್ನೋದಕ್ಕೆ ಈ ರೀತಿ ನಾನು ತೊಗೊಂಡು ಇಟ್ಕೊಂಡಿರ್ತೀನಿ.
ಆದರೆ 90% ನಾನು ಆ ಸೀರೆನೇ ಈ ಸರಿ ಇಟ್ಕೊಳ್ಳೋಣ, ದೀಪಾವಳಿಗೆ ಬೇರೆ ಸೀರೆಯನ್ನು ಇಡೋಣ ಅಂಥೇಳಿ ನಾನು ಅಂದ್ಕೊಂಡಿನಿ. ನೋಡೋಣ ಯಾವುದಾಗುತ್ತೆ ಅಂಥೇಳಿ. ಬಟ್ ನಾನು ಸೀರೆಗೆ ಇದನ್ನೇ ಇಡ್ತೀನಿ, ಬಟ್ ಇದನ್ನೇ ಚೆನ್ನಾಗೈತೆ ಅಂತ ನಾನು ಅಂದ್ಕೊಂಡಿನಿ. ಯಾಕಂದರೆ ನಾನು ಮತ್ತೆ ಇವಾಗ ಬೇರೆ ಇದು ಒಂಥರ ಸಾಫ್ಟ್ ಆಗಿದೆ, ಸಿಲ್ಕಿ ಆಗಿದೆ. ಇದರಲ್ಲಿ ಬಾರ್ಡ್ರ್ ಇದೆ, ಇದೇನು ಪ್ರಾಬ್ಲಮ್ ಆಗೋಲ್ಲ, ಬಾರ್ಡ್ರ್ ಇದೆ. ಸೊ ಇದನ್ನೇ ಏರ್ಸೋಣ ಅಂಥೇಳಿ ನನ್ನ ಒಂದು ಚಾಯ್ಸು. 90% ಚೆನ್ನಾಗಿದೆ. ಅದರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಅಥವಾ ಯಾವುದಾದ್ರೂ ಬೇರೆ ಚೇಂಜ್ ಮಾಡಲ್ಲ ಅನ್ನಂಗಿದ್ರೆ ಹೇಳಿ, ನೋಡೋಣ, ನಾನು ಟ್ರೈ ಮಾಡ್ತೀನಂತೆ. ಆ ಥರ ಏನು ಜಾಸ್ತಿ ನೀವು ಹೇಳಿದ್ರೆ ನಾನು ಅದೇ ಥರಲ್ಲಿ ಟ್ರೈ ಮಾಡ್ತೀನಿ ಅನಿಸುತ್ತೆ. ಸೊ ಇದು ಬ್ಲೌಸ್ ಏನು ಹೊಲ್ದಿರೋದು. ಇದು ಸೈಡಲ್ಲಿ ದಾರ ಹಾಕಿರೋದು. ನಾನೇನು ಸೈಡಲ್ಲಿ ದಾರ ಇದೆ, ಇಲ್ಲಿಂದ ಇದು ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸಿಗೆ ಇಲ್ಲಿ ಈ ಥರ ಸ್ಟಿಚ್ ಮಾಡಿರ್ತಾರೆ ನೋಡಿರಿ, ಇದು ಬ್ಯಾಕ್ ಸೈಡು ಇಲ್ಲೇನೋ ಒಂಥರ ಬೇರೆದೇನೋ ಅಟ್ಯಾಚ್ ಮಾಡಿದ್ರು ಅನ್ಕೋತೀನಿ ಇಲ್ಲಿ. ಸೊ ಅಲ್ಲಿ ಸ್ಟಿಚ್ ಹಾಕಿರೋಂಥ ದಾರ ಅದು. ಯಾಕೆಂದರೆ ಸೀರೆ ದೇವ್ರಿಗೆ ಗುಡಿಸ್ಬೇಕು ಅಂಥೇಳಿ ನಾನು ಅಲ್ಲಿಂದ ಬಿಚ್ಚಲಿಲ್ಲ, ಬಿಚ್ಚಿ ಹಿಂಗೆ ಮೈ ಮೇಲೆಲ್ಲ ಹಾಕೊಳ್ಳೋದು ಬೇಡ ಅಂಥೇಳಿ ನಾನು ಹಾಗೆ ತೊಗೊಂಡು ಬಂದಿದ್ದು. ಪಲ್ಲು ಸೊ ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಒಂದು ಶಾಪಿಂಗ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ನಾನು ಯಾವ ರೀತಿ ಮಾಡ್ತೀನಿ ಅಥವಾ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮತ್ತೆ ಒಂದು ಸ್ಮಾಲ್ ವಿಡಿಯೋ ನಿಮ್ಮ ಸಲ ನಾನು ಶೇರ್ ಮಾಡ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ತೆ.